ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಅವಲಕ್ಕಿ ಸಂಡಿಗೆ. ಸಂಡಿಗೆ ಮಾಡಲು ನಾನು ಈ ಲೋಟದಲ್ಲಿ 2 ಲೋಟದಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಮೊದಲಿಗೆ ಇದನ್ನು 2-3 ಬಾರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ನೀರನ್ನೆಲ್ಲ ಸೋಸಿ ತೆಗೆದು ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ 2 ಗಂಟೆಯಷ್ಟು ಹೊತ್ತು ನೆನೆಸಿಟ್ಕೊಳ್ಬೇಕು. ಸಂಡಿಗೆ ಮಾಡಲು ಬೇಕಾದಂತಹ ಸಾಮಗ್ರಿಗಳು: 25 ಕಾಯಿಮೆಣಸು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3 ಚಮಚ ಹುಡಿಯುಪ್ಪು, 2 ಚಮಚ ಹಿಂಗಿನ ಪುಡಿ, 1 ಚಮಚ ಜೀರಿಗೆ. ಮೊದಲಿಗೆ ಕಾಯಿಮೆಣಸನ್ನೆಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಇದಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆಯನ್ನು ಹಾಕಿ 1 ರೌಂಡ್ ರುಬ್ಬಿದರೆ ಸಾಕು. ಈಗ ನೆನೆಸಿಟ್ಟಂತಹ ಅವಲಕ್ಕಿ ಇದೆಯಲ್ಲ, ಇದು 2 ಗಂಟೆ ಆಗಿದೆ ಆಲ್ರೆಡಿ. ಇದಕ್ಕೆ ಈ ಮಸಾಲೆಯನ್ನೆಲ್ಲ ಸೇರಿಸ್ಕೊಳ್ಬೇಕು. ನಂತರ 3 ಚಮಚ ಉಪ್ಪು, 2 ಚಮಚ ಹಿಂಗಿನ ಪುಡಿ ಹಾಕಿ ಸರಿಯಾಗಿ ಕಲಸ್ಕೊಳ್ಬೇಕು. ಅವಲಕ್ಕಿ ಎಲ್ಲ ಸಪರೇಟ್ ಆಗಿರಬಾರ್ದು. ಕಲಸಿ ಆಗುವಾಗ ಸರಿ ಮಿಕ್ಸ್ ಆಗಿ ಹಿಟ್ಟಿನ ಥರ ಆಗಬೇಕು. ನಮಗೆ ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಹಾಗಾಗಿ ಪುನಃ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಕಲಸ್ಕೊಳ್ತಾ ಇದ್ದೇನೆ. ಹಿಟ್ಟನ್ನೆಲ್ಲ ಕಲಸಿ ಆದಮೇಲೆ ಈ ಥರ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಉಂಡೆ ಕಟ್ಟಿ ಈ ಥರ ತಟ್ಟಿ ಮತ್ತು ಎಲೆ ಅಥವಾ ಪ್ಲಾಸ್ಟಿಕ್ನಲ್ಲಿ ಇಟ್ಟರಾಯಿತು. ಇನ್ನು ಚೆನ್ನಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟರಾಯಿತು. ಇನ್ನು ಮೇಲ್ಭಾಗ ಒಣಗಿಕೊಂಡು ಬರುವಾಗ ಇದನ್ನು ಉಲ್ಟಾ ಮಾಡಿಕೊಂಡಿಟ್ಟರೆ ಬೇಗನೆ ಅಡಿಭಾಗನೂ ಒಣಗ್ತದೆ. ಇನ್ನು ತಟ್ಟೆಗೆ ಹಾಕಿ ಇದನ್ನು ಪುನಃ ಒಂದು 4-5 ದಿವಸ ನಾನು ಒಣಗಿಸ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಬರ್ತದೆ. ಇದರ ಸೌಂಡ್ ಕೇಳುವಾಗಲೇ ಗೊತ್ತಾಗ್ತದೆ. ಇನ್ನು ಇದನ್ನು ಗಾಳಿಯಾಡದಂತಹ ಡಬ್ಬದಲ್ಲಿ ಹಾಕಿಟ್ರೆ ನಿಮಗೆ ವರ್ಷ ಆದರೂ ಇದು ಹಾಳಾಗೋದಿಲ್ಲ. ಇನ್ನು ಮಧ್ಯಮ ಉರಿಯಲ್ಲಿ ಎಣ್ಣೆಯನ್ನಿಟ್ಟು ಕಾಯಿಸಿ ತೆಗೆದ್ರಾಯಿತು. ಊಟಕ್ಕಂತೂ ಬಹಳ ಒಳ್ಳೆಯದಾಗ್ತದೆ. ಅನ್ನ ಸಾರು ಇರ್ಬೋದು, ಗಂಜಿ ಊಟ ಇರ್ಬೋದು, ಯಾವುದ್ರ ಜೊತೆ ಕೂಡ ಸೇರಿಸ್ಕೊಂಡು ತಿನ್ನಲಿಕ್ಕೆ ಬಹಳ ಒಂದು ರುಚಿಯಾದಂತಹ ಕ್ರಿಸ್ಪಿ ಆಗಿರುವಂತಹ ಸಂಡಿಗೆ ಇದು. ಇನ್ನು ನೆನೆಸಿಟ್ಟಂತಹ ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸಿಕೊಂಡು ಇನ್ನೊಂದು ರೀತಿಯಲ್ಲಿ ಸಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನೀವು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ಉಪಯೋಗ ಮಾಡಬಹುದು. ಇದಕ್ಕೆ ಒಂದು 10 ಒಣಮೆಣಸು, 10 ಬೆಳ್ಳುಳ್ಳಿ ಎಸಳು, 2 ಇಂಚಿನಷ್ಟು ಉದ್ದದ ಶುಂಠಿ, 2 ಚಮಚ ಕಲ್ಲುಪ್ಪನ್ನು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಫಸ್ಟಿಗೆ. ನಂತರ ಇದಕ್ಕೆ ನೆನೆಸಿಟ್ಟಂತಹ ಗಟ್ಟಿ ಅವಲಕ್ಕಿಯನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರಾಯಿತು. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1 ಚಮಚ ಜೀರಿಗೆ, 1 ಚಮಚ ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇದು ಮಾಡಲಿಕ್ಕೆ ಚಕ್ಕುಲಿ ಅಚ್ಚನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಆದಷ್ಟು ದೊಡ್ಡ ತೂತು ಇರುವಂತಹ ಅಚ್ಚನ್ನು ತಗೊಂಡ್ರೆ ಒಳ್ಳೆಯದು. ಇನ್ನು ಈ ಚಕ್ಕುಲಿ ಅಚ್ಚಲ್ಲಿ ಈ ಹಿಟ್ಟನ್ನೆಲ್ಲ ತುಂಬಿಸ್ಕೊಂಡು ತಟ್ಟೆ ಅಥವಾ ಎಲೆಯಲ್ಲಿ ನಿಮಗೆ ಬೇಕಾದ ಆಕಾರದಲ್ಲಿ ಇದನ್ನು ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ನಾನು 3-4 ತಟ್ಟೆಗಳಲ್ಲಿ ಮಾಡಿಟ್ಕೊಂಡಿದ್ದೇನೆ. ಇನ್ನು ಸರಿಯಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟು ಇದನ್ನು ಸರಿಯಾಗಿ ಒಣಗಿಸ್ಕೊಳ್ಬೇಕು. ಇನ್ನು ಎಣ್ಣೆಗೆ ಹಾಕುವಾಗ ಬೆಂಕಿಯನ್ನು ಸಣ್ಣ ಉರಿಯಲ್ಲಿಟ್ಟು ಹಾಕಿ ತೆಗೆದ್ರೆ ಒಳ್ಳೆಯದು. ಇದು ಬೇಗನೆ ಕಾಯ್ತದೆ. ಹಾಗೆ ತುಂಬ ಕ್ರಿಸ್ಪಿ ಕೂಡ ಇದೆ. ತಿನ್ನಲಿಕ್ಕೆ ಬಾಯಲ್ಲಿಟ್ಟರೆ ಕರಗ್ತದೆ ಅಂತ ಹೇಳ್ಬೋದು. ಇನ್ನು ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕಿದರೆ ನಿಮಗೆ ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ಉಪಯೋಗ ಮಾಡಿಕೊಳ್ಬೋದು. ಇವತ್ತಿನ ಈ ರೆಸಿಪಿ ಎಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಸ್ಟ್ ನೋಡ್ತೇನೆ ಹೇಗಿದೆ ಅಂತ. ಇದರಲ್ಲಿ ಇಡೋದು ಸಹ ಬರಬೇಕು. ಚೆನ್ನಾಗಿ ಬಿಸಿಲಿದೆ, ಅಲ್ಲಿ ಬಿಸಿಲಿಗೆ ಇಡೋದೇನು. ಈ ರೀತಿ ಒಣಗಲಿಕ್ಕೆ ಇಟ್ಟಿದ್ದೇನೆ ನೋಡಿ.